ನೀವು ಸಂತೋಷವಾಗಿ ಇದ್ದೀರಾ ಅಥವಾ ನೆಮ್ಮದಿಯಾಗಿ ಇದ್ದೀರಾ? ಅರ್ಥ ಆಗಿಲ್ವಾ ಅಲ್ಲ? ಸಂತೋಷ ನೆಮ್ಮದಿ ಎರಡು ಬೇರೆ ಬೇರೆ ಅಂತ ನನಗೆ ಅರ್ಥ ಆದಮೇಲೆ ನನ್ನ ಲೈಫಲ್ಲಿ ನನಗೆ ನೆಮ್ಮದಿಯೇ ಬಂತು. ಸಂತೋಷ ಅಂದರೆ ನೀವು ಒಂದು ಪಾಯಿಂಟಲ್ಲಿ ಡಿಪ್ರೆಸ್ಡ್ ಆಗಿ ಇರ್ತೀರಾ. ನಿಮ್ಮ ಫ್ರೆಂಡ್ ಬಂದು ನಿಮ್ಮನ್ನು ಮೂವಿ ಅಥವಾ ಆಚೆ ಕಡೆ ಆಟಾಡೋಣ ಬಾ ಅಂತ ಕರೀತಾರೆ. ನೀವು ಹೋಗಿ ಆಟ ಆಡಿ ಬರ್ತೀರಾ. ಇದು ಸಂತೋಷ. ಬೋರ್ ಆಗೋ ಟೈಮಲ್ಲಿ ರೀಲ್ಸನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀರಾ. ಆವಾಗ ಒಂದು ಒಳ್ಳೆ ಕಾಮಿಡಿ ವಿಡಿಯೋ ಬಂದರೆ ಅದನ್ನು ನೋಡಿ ನೀವು ನಗ್ತೀರಾ. ಅದು ಸಂತೋಷ. ಇದು ಒಂದು 5 ಅಥವಾ 1 ಗಂಟೆ ಇರ್ಬೋದು. ಅದಾದಮೇಲೆ ಮತ್ತೆ ನಮಗೆ ಡಿಪ್ರೆಷನ್ ಬರುತ್ತೆ. ತೊಂದರೆ ಇರೋದೇ ಇಲ್ಲೇ. ನೀವು ನಿಮ್ಮ ಪ್ರಾಬ್ಲಮಿಂದ ಎಸ್ಕೇಪ್ ಆಗೋದಕ್ಕೆ ತುಂಬ ಸಲ ಸಣ್ಣ ಸಣ್ಣ ಸಂತೋಷನ ಹುಡುಕ್ತಾ ಇರ್ತಾರೆ. ಆ್ಯಕ್ಚುಲಿ ಸಂತೋಷ ತುಂಬ ಚೀಪ್. ನಾವು ಎಲ್ಲ ಕಡೆ ಸಂತೋಷನ ಪಡ್ಕೊಳ್ಬೋದು, ಆದರೆ ನೆಮ್ಮದಿ ಹಾಗಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ಒಂದು ಇಷ್ಟ ಇಲ್ದಿರೋ ಕೆಲಸಕ್ಕೆ ಹೋಗ್ತೀರಾ. ಅದರಿಂದ ನಿಮಗೆ ತುಂಬ ದುಡ್ಡು ಬರುತ್ತೆ, ಅದರಿಂದ ನಿಮಗೆ ಸಂತೋಷ ಆಗುತ್ತೆ. ಆದರೆ ನಮಗೆ ತುಂಬ ಇಷ್ಟಪಟ್ಟಿರೋ ಕೆಲಸಕ್ಕೆ ಹೋಗ್ತೀವಿ. ಎಷ್ಟು ಬೇಕೋ ಅಷ್ಟೇ, ಅಂದರೆ ನಮಗೆ ಬೇಕಾದಷ್ಟು ದುಡ್ಡು ಬರುತ್ತೆ. ಇದು ನಮಗೆ ನೆಮ್ಮದಿ ಕೊಡುತ್ತೆ. ಸಂತೋಷ ದುಡ್ಡು ಕೊಟ್ಟರೆ ಸಂತೋಷ ಸಿಗುತ್ತೆ, ದುಡ್ಡು ಕೊಟ್ಟರೂ ನೆಮ್ಮದಿ ಸಿಗಲ್ಲ. ಫ್ರೆಂಡ್ಸ್ ಜೊತೆಗೆಲ್ಲ ಸೇರಿ ಪಾರ್ಟಿ ಮಾಡೋದು ಒಂದು ಸಂತೋಷ ಸಿಗುತ್ತೆ. ಆದರೆ ನಮಗೆ ಇಷ್ಟ ಆಗಿರೋ ಫ್ರೆಂಡ್ ಜೊತೆಗೆ ಟೆರೆಸ್ ಮೇಲೆ ಕುತ್ಕೊಂಡು ಮಾತಾಡಿದ್ರೂ ನಮಗೊಂಥರ ನೆಮ್ಮದಿ ಸಿಗುತ್ತೆ. ನಿಮ್ಮ ಲೈಫಲ್ಲಿ ನೀವು ನೆಮ್ಮದಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.